ಚೀಟಿ ವ್ಯವಹಾರದಲ್ಲಿ ನಷ್ಟ, ಸಾಲಗಾರರ ಕಾಟ. ತಾಯಿ, ಸಹೋದರಿಯನ್ನ ಕೊಲೆಗೈದು ಆತ್ಮಹತ್ಯೆಗೆ ಯತ್ನ, ಇಬ್ಬರ ಸ್ಥಿತಿ ಗಂಭೀರ. ಸಾಲಗಾರರ ಕಾಟಕ್ಕೆ ಬೇಸತ್ತು ವ್ಯಕ್ತಿಯೊಬ್ಬ ತನ್ನ ತಾಯಿ ಮತ್ತು ಸಹೋದರಿಯನ್ನ ಕೊಲೆಗೈದು ಅಕ್ಕನ ಮಗನ ಕುತ್ತಿಗೆ ಕೊಯ್ದು ತಾನೂ ಕೂಡ ಆತ್ಮಹತ್ಯೆಗೆ ಯತ್ನಿಸಿದ ಬೆಚ್ಚಿ ಬೀಳಿಸುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆನೇಕಲ್ ತಾಲೂಕಿನ ಮಲ್ಲೇನಹಳ್ಳಿಯಲ್ಲಿ ನಡೆದಿದೆ. 27 ವರ್ಷದ ಮೋಹನ್ ಗೌಡ ಎಂಬ ವ್ಯಕ್ತಿ ಕೃತ್ಯ ಎಸಗಿದ ಆರೋಪಿ. ಈತನ ತಾಯಿ 55 ವರ್ಷದ ಆಶಾ ಮತ್ತು 34 ವರ್ಷದ ಅಕ್ಕ ವರ್ಷಿತಾ ಕೊಲೆಯಾದವರು. 11 ವರ್ಷದ ಅಕ್ಕನ ಮಗ ಮಯಾಂಕ್ ಕೊಲೆಗೂ ಆರೋಪಿ ಯತ್ನಿಸಿದ್ದು ಆತನ ಸ್ಥಿತಿಯೂ ಗಂಭೀರವಾಗಿದೆ. ಜೊತೆಗೆ ಆತ್ಮಹತ್ಯೆಗೆ ಯತ್ನಿಸಿರುವ ಮೋಹನ್ ಗೌಡ ಸ್ಥಿತಿಯೂ ಗಂಭೀರವಾಗಿದೆ ಅಂತ ತಿಳಿದು ಬಂದಿದೆ. ಚೀಟಿ ವ್ಯವಹಾರದಿಂದ ಸಾಲ ಹೊಂದಿದ್ದ ಮೋಹನ್ ಗೌಡ ಸಾಲಗಾರರ ಕಾಟದಿಂದ ತೀವ್ರವಾಗಿ ಬೇಸತ್ತಿದ್ದ ಎನ್ನಲಾಗಿದೆ. ಈ ಸಂಬಂಧ ಕಳೆದ ರಾತ್ರಿ ತಾವು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ವಿಡಿಯೋ ಮಾಡಿ ತನ್ನ ಸಂಬಂಧಿಕರಿಗೆ ಕಳಿಸಿದ್ದ. ಈ ವಿಡಿಯೋ ನೋಡಿ ಆತಂಕಗೊಂಡ ಸಂಬಂಧಿಕರು ತಕ್ಷಣ ಮನೆ ಬಳಿ ಧಾವಿಸಿದಾಗ ಕೃತ್ಯ ಬೆಳಕಿಗೆ ಬಂದಿದೆ. ಈ ವೇಳೆ ಮನೆ ಬಾಗಿಲು ಲಾಕ್ ಆಗಿದ್ದು, ಬಳಿಕ ಹಿಂಬಾಗಿಲನ್ನ ಒಡೆದು ಒಳಗೆ ಪ್ರವೇಶಿಸಿದಾಗ 2 ಮೃತದೇಹಗಳು ಪತ್ತೆಯಾಗಿವೆ. ಜೊತೆಗೆ ಕುತ್ತಿಗೆ ಕೊಯ್ದ ಸ್ಥಿತಿಯಲ್ಲಿ ಮೋಹನ್ ಮತ್ತು ಮಯಾಂಕ್ ನೆಲದ ಮೇಲೆ ಒದ್ದಾಡ್ತಿರುವುದನ್ನು ಕಂಡ ಸಂಬಂಧಿಕರು ಕೂಡಲೇ ಅವರಿಬ್ಬರನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಅತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಈ ಘಟನೆ ಬಗ್ಗೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಚಂದ್ರಕಾಂತ್ ಮಾಹಿತಿ ನೀಡಿದ್ದು, ಶನಿವಾರ ರಾತ್ರಿ 10:30 ಸುಮಾರಿಗೆ ಘಟನೆ ಬಗ್ಗೆ ಮಾಹಿತಿ ಸಿಕ್ಕಿದೆ. ಕೂಡಲೇ ಅತ್ತಿಬೆಲೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಅತಿಯಾದ ಸಾಲ ಕೃತ್ಯಕ್ಕೆ ಕಾರಣ ಅನ್ನೋದು ಗೊತ್ತಾಗಿದೆ. ಗಾಯಾಳು ಮೋಹನ್ ಚೀಟಿ ವ್ಯವಹಾರದಲ್ಲಿ ಸಾಲ ಮಾಡಿಕೊಂಡಿದ್ದ. ಜೊತೆಗೆ ಐಷಾರಾಮಿ ಜೀವನಕ್ಕೆ ಅಂತ ದುಂದು ವೆಚ್ಚ ಮಾಡಿದ್ದ. ಸಾಲವನ್ನ ತೀರ್ಸೋಕಾಗದೆ ಇಡೀ ಕುಟುಂಬ ಆತ್ಮಹತ್ಯೆಗೆ ನಿರ್ಧರಿಸಿರೋದು ಅವರು ಮಾಡಿಕೊಂಡಿರುವ ವಿಡಿಯೋದಲ್ಲಿದೆ. ಗಾಯಾಳು ಮೋಹನ್ ತನ್ನ ತಾಯಿ, ಅಕ್ಕ ಮತ್ತು ಅಕ್ಕನ ಮಗನ ಕುತ್ತಿಗೆ ಸೀಳಿ ಬಳಿಕ ತಾನೂ ಕುತ್ತಿಗೆ ಸೀಳ್ಕೊಂಡು ಆತ್ಮಹತ್ಯೆಗೆ ಯತ್ನಿಸಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಮುಂದಿನ ತನಿಖೆ ವೇಳೆ ನಿಖರ ಕಾರಣ ತಿಳಿಯಲಿದೆ ಅಂತ ಮಾಹಿತಿ ನೀಡಿದ್ದಾರೆ. ನಮ್ಮ ಅತ್ತಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ಆಶಾ ಮತ್ತು ಅವ್ರ ಮಗ ಮೋಹನ್ ಮತ್ತು ಅವರಕ್ಕ ವರ್ಷಿತಾ ಮತ್ತು ವರ್ಷಿತಾ ಮಗ ಮಯಾಂಕ್ ಗೌಡ 10 ವರ್ಷ, ಇವರು ಒಂದು ಮನೆಯಲ್ಲಿ ವಾಸ ಇರ್ತಾರೆ. ನಮಗೆ ಹಾಸ್ಪಿಟ್ಲಿಂದ MLC ಬರ್ತದೆ, ಈ ಥರ ಮನೆ ಒಳಗಡೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಆ ಮಾಹಿತಿ ಮೇರೆಗೆ ಇಮ್ಮಿಡಿಯೇಟ್ಲಿ ನಮ್ಮ DYSP ಮತ್ತು ಇನ್ಸ್ಪೆಕ್ಟ್ರು ಅತ್ತಿಬೆಲೆ ಅವರು ಬಂದು ಪರಿಶೀಲಿಸಲಾಗಿ, ಈ ಅಣ್ಣ ತಮ್ಮದು ಪಕ್ಕಪಕ್ಕದಲ್ಲೇ ಮನೆ ಇದೆ. ಈ ಮೋಹನ 27 ವರ್ಷದ ಹುಡುಗ ಪ್ರಾಥಮಿಕವಾಗಿ ವಿಚಾರಣೆ ಮಾಡಿದಾಗ ಚೀಟಿ ವ್ಯವಹಾರ ನಡೆಸ್ತಾ ಇರ್ತಾನೆ ದೊಡ್ಡ ಪ್ರಮಾಣದಲ್ಲಿ. ನಂತರ ನಮಗೊಂದು ಇನ್ಫಾರ್ಮೇಷನು ಸಿಗ್ತದೆ, ಇದರಲ್ಲಿ ಭಾರಿ ಲಾಸ್ ಆಗಿ ಜನರಿಗೆ ರೀಪೇಮೆಂಟ್ ಮಾಡೋದು ಕಷ್ಟದಾಯಕ ಆಗಿ ಅವರೇ 4 ಜನ ಒಂದು ವಿಡಿಯೋ ಮಾಡಿದ್ದಾರೆ. ಅದರಲ್ಲಿ ನಮ್ಮದು ಸಾಲ ಜಾಸ್ತಿ ಇದೆ, ನಾವು ಬದುಕೋದು ಆಗೋದಿಲ್ಲ, ನಾವು ಸಾಯ್ತೀವಿ ಅಂತ ಹೇಳ್ಬಿಟ್ಟು ಹೇಳಿ ಬಾಗಿಲು ಹಾಕ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರೋದು ಮೇಲ್ನೋಟಕ್ಕೂ ಗೊತ್ತಾಗ್ತದೆ. ಮನೆಯಲ್ಲಿ ಅವರ ತಾಯಿ ಮತ್ತು ಅಕ್ಕ ಇಬ್ಬರು ಮೃತಪಟ್ಟಿರ್ತಾರೆ. ಮತ್ತು ಗಾಯಾಳುಗಳಾಗಿರ್ತಕ್ಕಂಥ ಮೋಹನ್ ಮತ್ತು ಮಯಾಂಕ್ ಗೌಡ ಅವರಿಬ್ಬರನ್ನು ಕೂಡಲೇ ಆಸ್ಪತ್ರೆಗೆ ಅವರ ಚಿಕ್ಕಪ್ಪನವರೇ ಸೇರಿಸಿರ್ತಾರೆ. ಈಗ ಅದಕ್ಕೆ ನಾರಾಯಣ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ, ICUಯಲ್ಲಿ ಆಪರೇಷನ್ ನಡೀತಾ ಇದೆ. ಸೊ ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಿ ಇದಕ್ಕೆ ಮೂಲ ಕಾರಣ ಏನು ಅಂತ ಪತ್ತೆ ಹಚ್ಚಲಾಗುವುದು. ಈಗ ಇದನ್ನು ತನಿಖೆಯನ್ನು ಅತ್ತಿಬೆಲೆ ಇನ್ಸ್ಪೆಕ್ಟರ್ ಮಾಡ್ತಾಯಿದ್ದಾರೆ, ಸೂಪರ್ವಿಷನ್ ನಮ್ಮ DSP ಆನೇಕಲ್ ಅವರು ಮಾಡ್ತಾಯಿದ್ದಾರೆ. ಮೇಲ್ನೋಟಕ್ಕೆ ಇದು ಹೆಚ್ಚಿನ ಸಾಲ ಮಾಡಿ ಜಿಗುಪ್ಸೆ ಹೊಂದಿ ಈ ಥರ ಮಾಡಿಕೊಂಡಿರೋದು ಕಂಡು ಬರ್ತಾ ಇದೆ. ತನಿಖೆ ನಂತರ ಏನಂತ ದೃಢ ಆಗ್ತದೆ, ಆವಾಗ ತಮಗೂ ಸಹ ಮಾಹಿತಿ ನೀಡಲಾಗ್ತದೆ. ಎಷ್ಟು ವರ್ಷದ ಚೀಟಿ ಮಾಡ್ತಿದೆ ಸರ್ ಇವರು? ಇದು ಈಗ ಸಾಕಷ್ಟು ಚೀಟಿಗಳು ನಡೆಸಿದ್ದಾರೆ. 10 ಲಕ್ಷ ಚೀಟಿ, 50 ಲಕ್ಷ ಚೀಟಿ, 1 ಕೋಟಿ ಚೀಟಿ ನಡೆದಿದ್ದಾರೆ. ಮತ್ತು ಹಬ್ಬಗಳಿಗೆ ಈ ಮಟನ್ ಕೊಡೋ ಚೀಟಿ, ಪಟಾಕಿ ಚೀಟಿ, ಯುಗಾದಿ ಹಬ್ಬದ ಚೀಟಿ, ಈ ಥರ ಸಾಕಷ್ಟು ಚೀಟಿಗಳು ನಡೆಸಿದ್ದಾನೆ. ಒಂದು ರೀತಿ ದುಂದು ವೆಚ್ಚ ಮಾಡಿ ಸಾಲಕ್ಕೆ ಸಿಕ್ಕಾಕೊಂಡಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಯಾರು ಇವರು ಸಾಲ ಕೊಡಬೇಕು ಅವ್ರು ಬಂದು ಕೇಳಿದಾಗ ಈ ಥರ ತೀರ್ಮಾನ ತಗೊಂಡಿರ್ಬೋದು ಅಂತ ಗೊತ್ತಾಗಿದ್ದು. ಏನಾಯಿತು ಅಂತಲೇ ಗೊತ್ತಾಗ್ತಾಯಿಲ್ಲ. 9 ಕಾಲಲ್ಲಿ ನನಗೆ ಒಂದು ವಿಡಿಯೋ ಬಂತು, ಈ ಥರ ನಾವು ತುಂಬ ಟಾರ್ಚರ್ ಮಾಡ್ತಾಯಿದ್ವಿ, ಎಲ್ಲರೂ ಸಾಲದವ್ರು ಎಲ್ಲರೂ ತುಂಬ ಟಾರ್ಚರ್ ಮಾಡ್ತಾಯಿದ್ದಾರೆ.
ನನ್ನ ಕೈಯಲ್ಲಿ ಆಗ್ತಾನೇ ಇಲ್ಲ, ಎಲ್ಲರೂ ಸೂಸೈಡ್ ಮಾಡ್ಕೊತಾ ಇದ್ದೀರಿ ಅಂತ ವೀಡಿಯೋ ಕಳಿಸ್ತಾ. ಅದು ನಾನು ನೋಡಲಿಲ್ಲ. 9:35ಕ್ಕೆ ನೋಡಿದೆ. ನೋಡ್ಬಿಟ್ಟು ಇಮಿಡಿಯೇಟಾಗಿ ಈ ಮನೇಲಿ ನಮ್ಮ ಮಾವಂಗೆ ಫೋನ್ ಮಾಡಿಬಿಟ್ಟು ಆ ಮನೇಲಿ ಏನು ಅಂತ ನೋಡೋಕ್ಕೆ ಥರ ಎಲ್ಲ ಆಗ್ಬಿಟ್ಟಿದೆ. ಏನು ಗೊತ್ತಿಲ್ಲ ಸರ್. ಅವರಿಬ್ಬರು ಹಾಸ್ಪಿಟ್ಲಲ್ಲಿದ್ದಾರೆ. ಈಗ ಬಂದಮೇಲೆ ಗೊತ್ತಾಗೋದು ಏನು ಅಂತ.